ಹಾಲೆಲೂಯ. ಈ ದಿನದ ವಾಕ್ಯ ಭಾಗದ ಹೆಸರೇನೆಂದರೆ, ನಾನೇ ಉಪವಾಸವನ್ನು ನೇಮಿಸಿದ್ದೇನೆ ಎಂಬುದಾಗಿ. ಯಾಜಕ ಕಾಂಡ 16ನೇ ಅಧ್ಯಾಯ 29ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಉಪವಾಸವನ್ನು ಮಾಡಿ ಪ್ರಾಣವನ್ನು ಕುಂದಿಸಿಕೊಳ್ಳಬೇಕು ಎಂಬುದಾಗಿ. ಈ ವಾಕ್ಯದಲ್ಲಿ ದೇವರು ಈ ಮಾತನ್ನು ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ. ಏನಂದರೆ, ನೀವು ಉಪವಾಸವನ್ನು ಮಾಡಿ ನಿಮ್ಮ ಪ್ರಾಣವನ್ನು ಕುಂದಿಸಿಕೊಳ್ಳಿರಿ. ಯಾಕಂದರೆ ಈ ದಿನದಲ್ಲಿ ನಾನು ನಿಮ್ಮ ಅಪರಾಧಗಳನ್ನು ನಿಮ್ಮ ಪಾಪಗಳನ್ನು ಕ್ಷಮಿಸುವವನಾಗಿದ್ದೇನೆ ಎಂಬುದಾಗಿ. ಅದಕ್ಕಾಗಿಯೇ ಇಸ್ರಾಯೇಲರನ್ನು ಉಪವಾಸ ಇರುವುದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ. ಇದೇ ಮಾತು ಯೆಶಾಯ ಪ್ರವಾದನೆ ಗ್ರಂಥ 58:5ನೇ ವಚನದಲ್ಲಿ ಸಹ ಬರೆಯಲ್ಪಟ್ಟಿದೆ. ಏನಂದರೆ, ಮನುಷ್ಯನು ತನ್ನ ಆತ್ಮವನ್ನು ಕುಂದಿಸಿಕೊಳ್ಳುವುದಕ್ಕಾಗಿ ನಾನು ಉಪವಾಸ ದಿನವನ್ನು ನೇಮಿಸಿದ್ದೇನೆ ಎಂಬುದಾಗಿ. ಹಾಲೆಲೂಯ. ಅಂದರೆ ಈ ವಾಕ್ಯದ ಪ್ರಕಾರವಾಗಿ ದೇವರೇ ಉಪವಾಸವನ್ನು ನೇಮಿಸಿದಾನೆ. ಮನುಷ್ಯನು ತನ್ನ ಆತ್ಮವನ್ನು ತನ್ನ ಪ್ರಾಣವನ್ನು ಕುಂದಿಸಿಕೊಳ್ಳಬೇಕೆಂಬುದಾಗಿ. ಹಾಲೆಲೂಯ. ಹಾಗೂ ಇನ್ನು ಬೇರೆ ಬೇರೆ ವಾಕ್ಯಗಳಲ್ಲಿ ಏನೇನು ಬರೆಯಲ್ಪಟ್ಟಿದೆ ಅಂದರೆ, ಈ ಉಪವಾಸ ದಿನದಲ್ಲಿ ಮನುಷ್ಯನು ಏನನ್ನ ಮಾಡಬೇಕು ಎಂಬುದಾಗಿ ದೇವರು ಹೇಳಿದಾನಂದರೆ, ಯೆಶಾಯ ಪ್ರವಾದನೆ ಗ್ರಂಥ 58ನೇ ಅಧ್ಯಾಯ ಅದರ 6-7ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಮನುಷ್ಯನು ಉಪವಾಸ ಮಾಡುವಂಥ ಮನುಷ್ಯನು ಬೇರೆಯವರಿಗೆ ಸಹಾಯ ಮಾಡಬೇಕು ಎಂಬುದಾಗಿ. ಬೇರೆಯವರಿಗೆ ಸಹಾಯ, ಅವ್ರಿಗೆ ಬಟ್ಟೆ ಕೊಡುವಂಥದ್ದು, ಅವರಿಗೆ ಅನ್ನಪಾನಗಳನ್ನು ಕೊಡುವಂಥದ್ದು. ಹೀಗೆ ದೇವರು ಅನೇಕ ಜನರಿಗೆ, ಬೇರೆಯವರಿಗೆ ನೀವು ಸಹಾಯವನ್ನು ಮಾಡಬೇಕು ಈ ಉಪವಾಸ ದಿನಗಳಲ್ಲಿ ಎಂಬುದಾಗಿ ಹೇಳಿದ್ದಾನೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಎಲ್ಲ ಕ್ರೈಸ್ತರು ಆಹಾರವನ್ನು ಕೊಡ್ತಾರೆ ಹಾಗೂ ಬಟ್ಟೆಗಳನ್ನು ಕೊಡ್ತಾರೆ ಅನೇಕ ಜನರಿಗೆ. ಯಾಕಂದರೆ ಈ ವಾಕ್ಯದ ಪ್ರಕಾರವಾಗಿ ಈ ಕ್ರೈಸ್ತರು ನಡೆದುಕೊಳ್ಳುವಂಥವರಾಗಿದ್ದಾರೆ. ಹಾಲೆಲೂಯ. ಹಾಗೂ ಯೆವೆಲ ಪ್ರವಾದನೆ ಗ್ರಂಥ ಅದರ 2ನೇ ಅಧ್ಯಾಯದ 12-13ನೇ ವಚನದಲ್ಲಿ ಸಹ ಬರೆಯಲ್ಪಟ್ಟಿದೆ. ದೇವರಲ್ಲಿ ಏನನ್ನ ಹೇಳಿದಾನಂದರೆ, ಉಪವಾಸವನ್ನು ಮಾಡಿರಿ, ಅಳಿರಿ, ಗೋಳಾಡಿರಿ, ನಿಮ್ಮ ಬಟ್ಟೆಗಳನ್ನಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನನ್ನ ಕಡೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳಿದ್ದಾನೆ. ಹಾಲೆಲೂಯ. ದೇವರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ಉಪವಾಸವನ್ನು ಮಾಡಿ ಅಳಿರಿ, ಗೋಳಾಡಿರಿ, ನಿಮ್ಮ ಹೃದಯವನ್ನು ಹರಿದುಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಲೆಲೂಯ. ಅಂದರೆ ಪಶ್ಚಾತ್ತಾಪದಿಂದ ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಈ ವಾಕ್ಯದ ಪ್ರಕಾರವಾಗಿ ಪ್ರತಿ ಮನುಷ್ಯನು ಪಾಪ ಮಾಡುವವನಾಗಿದ್ದಾನೆ, ಒಳ್ಳೆಯರ್ಯಾರೂ ಇಲ್ಲ. ಅದಕ್ಕಾಗಿ ನೀವು ಮಾಡುವಂಥ ಅಪರಾಧಗಳನ್ನು, ನೀವು ಮಾಡಿದಂಥ ಪಾಪಗಳನ್ನು ಅರಿಕೆಯನ್ನು ಮಾಡಿಕೊಂಡು ದೇವರ ಕಡೆಗೆ ನೀವು ತಿರುಗಿಕೊಳ್ಬೇಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಉಪವಾಸ ಮಾಡಿ ನೀವು ದೇವರ ಕಡೆಗೆ ತಿರುಗಿಕೊಳ್ಬೇಕನ್ನುವಂಥದ್ದೇ ಆತನ ಚಿತ್ತವಾಗಿದೆ. ಹಾಲೆಲೂಯ. ಹಾಗೂ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದ 16-17ನೇ ವಚನದಲ್ಲಿ ಸಹ ಬರೆಯಲ್ಪಟ್ಟಿದೆ, ನೀವು ಉಪವಾಸ ಪ್ರಾರ್ಥನೆಯನ್ನು ಮಾಡುವಾಗ ಜನರಿಗೆ ನಿಮ್ಮ ಉಪವಾಸವನ್ನು ಗೊತ್ತಾಗದಂತೆ ನೋಡಿಕೊಳ್ಳಿರಿ, ಮುಖವನ್ನು ತೊಳ್ಕೊಳ್ಳಿರಿ. ಅಂತರಂಗದಲ್ಲಿರುವಂಥ ನಿಮ್ಮ ತಂದೆಗೆ ಗೊತ್ತಾಗುವ ರೀತಿಯಲ್ಲಿ ನಡೆದುಕೊಳ್ಳಿರಿ. ಆವಾಗ ಅಂತರಂಗದಲ್ಲಿರುವಂಥ ತಂದೆಯು ನಿಮಗೆ ಫಲವನ್ನು ಕೊಡ್ತಾನೆ ಎಂಬುದಾಗಿ ಯೇಸು ಸ್ಪಷ್ಟವಾಗಿ ಹೇಳಿದ್ದಾನೆ. ಹಾಲೆಲೂಯ. ಅದಕ್ಕಾಗಿಯೇ ದೇವರಾಗಿರುವಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಹೂಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಬರುವುದಕ್ಕಿಂತ ಮೊದಲು ಯೇಸು ಕ್ರಿಸ್ತನು ಸಹ 40 ದಿನ ಉಪವಾಸ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅರಣ್ಯದಲ್ಲಿ ಆತ್ಮನಿಂದ ನಡೆಸಲ್ಪಟ್ಟು ಸೈತಾನನ ಮೂಲಕ ಪರೀಕ್ಷಿಸಲ್ಪಟ್ಟಿದ್ದಾನೆ. ಹಾಲೆಲೂಯ. ಅದಕ್ಕಾಗಿಯೇ ನೀವು ಸಹ ಉಪವಾಸ ಪ್ರಾರ್ಥನೆಯನ್ನು ಮಾಡಿ ಪ್ರತಿ ಶೋಧನೆಗಳನ್ನು ಜಯಿಸಬೇಕು, ಪ್ರತಿಯೊಂದು ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕಾಗಿದೆ. ಹಾಲೆಲೂಯ. ಅದಕ್ಕಾಗಿಯೇ ಮತ್ತಾಯ ಸುವಾರ್ತೆ 6:16-17ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀವು ಉಪವಾಸ ಪ್ರಾರ್ಥನೆ ಮಾಡುವುದ್ರ ಮೂಲಕ ತಂದೆ ಆದ ದೇವರು ನಿಮಗೆ ಪ್ರತಿಫಲವನ್ನು ಕೊಡ್ತಾನೆ ಎಂಬುದಾಗಿ. ಹಾಲೆಲೂಯ. ಅದಕ್ಕಾಗಿ ಈ ವಿಡಿಯೋವನ್ನು ನೋಡ್ತಾ ಇರುವಂಥ ನೀವೆಲ್ಲರೂ ಕೂಡ ಉಪವಾಸ ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ ಪ್ರಯತ್ನ ಮಾಡಿರಿ. ಹಾಲೆಲೂಯ. ಈ ವಾಕ್ಯದ ಮೂಲಕ ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ, ಅಭಿವೃದ್ಧಿಪಡಿಸಲಿ ಹಾಗೂ ರಕ್ಷಣೆಯನ್ನು ಅನುಗ್ರಹಿಸಲಿ. ಅನ್ಯ ಜನರು, ಬೇರೆ ಕುಲದವರು ಈ ವಿಡಿಯೋವನ್ನು ನೋಡ್ತಾ ಇದ್ರೆ
ಈ ವಿಡಿಯೋದ ಮೂಲಕ ಅಂದರೆ ಈ ವಾಕ್ಯದ ಮೂಲಕ ಯೇಸು ಕ್ರಿಸ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ, ಅಭಿವೃದ್ಧಿಪಡಿಸಲಿ ಹಾಗೂ ರಕ್ಷಣೆಯನ್ನು ಅನುಗ್ರಹಿಸಲಿ. ಹಾಲೆಲೂಯ.